ಕಿಟ್ಟಿ ಅವರನ್ನ ವೇದಿಕೆಗೆ ಬರ್ಮಾಡ್ಕೊಳ್ತಾ ಇದ್ದೀನಿ. ಹೀರೋಯಿನ್ ಮೇಘನಾ ರಾಜ್ ಅವರು ದಯಮಾಡಿ ವೇದಿಕೆಗೆ ಆಗಮಿಸಬೇಕು. ಹಾಗೆಯೇ ಮಂಗಳೂರಿನಿಂದ ಶುಭ ಹಾರೈಸಲಿಕ್ಕೆ ಬಂದಿರುವಂತಹ ನಮ್ಮ ತಮ್ಮಣ್ಣ ಶೆಟ್ಟಿ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು. ತಮ್ಮಣ್ಣ ಶೆಟ್ಟಿ ಸರ್. ಅಮರ್ಥ ಕಮಲಾತೀತ ಅಸ್ತಿತ್ವ ಅನ್ನುವಂಥ ಒಂದು ಅಡಿಬರಹವಿದೆ. ಸಿನಿಮಾ ಕುರಿತಾಗಿ ಹೆಚ್ಚು ಮಾಹಿತಿ ಪಡೆಯುವ ಮುನ್ನ ಎಲ್ಲರ ಬಾಳಲ್ಲೂ ಬೆಳಕೇ ಹೆಚ್ಚಿರಲಿ ಅನ್ನೋದು ದ್ಯೋತಕದಂತೆ ದೀಪ ಬೆಳಗಿಸುವ ಮೂಲಕ ದೀಪ ಪ್ರಜ್ವಲನೆಯೊಂದಿಗೆ ಕಾರ್ಯಕ್ರಮ ಆರಂಭಿಸಿದ್ವಿ. ನಮ್ಮ ಸಿನಿಮಾದ ನಾಯಕರಾದ ಶ್ರೀನಗರ್ ಕಿಟ್ಟಿ ಅವರು, ಮೇಘರಾಜ್ ಹೀರೋಯಿನ್ ಪಾತ್ರ ಮಾಡ್ತಾ ಇದ್ದಾರೆ, ವಿನಯ್ ಪ್ರೀತಮ್ ಹಾಗೂ ಹೀರೋಯಿನ್ಗೆ ನಾನು ಹಾಗೂ ನಮ್ಮ ಆತ್ಮೀಯರು ತಮ್ಮಣ್ಣ ಶೆಟ್ಟಿ. ದೀಪಂ ಜ್ಯೋತಿ ಪರಬ್ರಹ್ಮ ದೀಪಂ ಜ್ಯೋತಿ ಪರಾಯಣಿ ದೀಪೇನ ಹರಿತೆ ಪಾಪ ಸಂಧ್ಯಾ ದೀಪಂ ನಮಸ್ತುತೆ. ಆನಾದಬಿಂದು ಕಲಾತೀತನಾದ ಪರಮಾತ್ಮನ ಪವಿತ್ರವಾದ ಜ್ಯೋತಿಯು ತಮ್ಮೆಲ್ಲರ ಬಾಳಲ್ಲಿ ನಂದಾದೀಪವಾಗಿ ಬೆಳಗಲಿ ಎಂದು ಹಾರೈಸ್ತಾ ಶುಭವಾಗಿ ಅಮರ್ಥ ಸಿನಿಮಾ ತೊಡಗಿಸಿಕೊಂಡಿದ್ದಾರೆ. ಕವಲುದಾರಿಯಿಂದ ಪ್ರಾರಂಭವಾದಂತಹ ಸೀರಿಯಲ್ ನಿಂದ ಪ್ರಾರಂಭವಾದಂತಹ ಪಯಣ 25 ವರ್ಷ ತುಂಬಿದೆ. ಜೋಗುಳ ನಿನ್ನೊಲುಮೆಯಿಂದಲೇ ಪ್ರೀತಿ ಇಲ್ಲದ ಮೇಲೆ ಯಾರ್ತಾನೆ ಮರೆಯಲಿಕ್ಕೆ ಸಾಧ್ಯ. ಜಾನಕಿ ರಾಘವ, ಇತ್ತೀಚಿನ ಪುಟ್ಟಕ್ಕನ ಮಕ್ಕಳು ಸೀರಿಯಲ್ ನಲ್ಲಿ ಮಾದೇವರ ಪಾತ್ರವನ್ನ ವಹಿಸಿ ಎಲ್ಲರ ಗಮನವನ್ನ ಸೆಳೆದಂತವರು ನಮ್ಮ ಗುರು ಹೆಗ್ಡೆ ಅವರು. ಪಿಂಗಾರ ರಾಷ್ಟ್ರ ಪ್ರಶಸ್ತಿಯನ್ನು ಪಡ್ಕೊಂಡಂತಹ ತುಳು ಸಿನಿಮಾದಲ್ಲಿ ಮುಖ್ಯ ಭೂಮಿಕೆಯಲ್ಲಿ ಅಭಿನಯಿಸಿದ್ರು ಕೂಡ. ಸೊ ಈಗ ನಮ್ಮ ಸಿನಿಮಾದ ಒಂದು ಹಾಡನ್ನ ನೋಡ್ಕೊಂಡು ಬರೋಣ. ಓಕೆ ಸರ್. ಟೀಮ್ ದಯಮಾಡಿ ಇದಕ್ಕೆ ಮುಂಭಾಗದಲ್ಲಿ ಕುಳಿತುಕೊಳ್ಬೇಕು. ಕೆಳಗೆ ಕೂತಿದಾಗ ನಿಮ್ಮ ಮುಖ ನೋಡ್ತದೆ, ಖುಷಿ ಅನಿಸ್ತಿತ್ತು. ಓರ್ವ ನಟನಾಗಿ ಸಿನಿಮಾ ಟೀಮ್ನ ಮಾತ್ರ ಸಪೋರ್ಟ್ ಮಾಡೋದಕ್ಕೆ ಬಂದಿಲ್ಲ, ಪ್ರೌಡ್ ಫಾದರ್ ಆಗಿ ಬಂದಿದ್ದೀರ. ಖುಷಿ ಅನಿಸ್ತಾ ಇತ್ತು ನಿಮ್ಮ ಮಗಳನ್ನ ನೋಡ್ತಾ ನೀವು ಇಷ್ಟರಾಗ್ತಿದ್ವಿ. ಸೊ ನಿಮ್ಮ ಒಂದು ಶುಭ ನುಡಿಯೊಂದಿಗೆ ಅಮೃತ ಸಿನಿಮಾದ ಮೋಷನ್ ಪೋಸ್ಟರ್ ಲಾಂಚ್. ಎಲ್ಲ ಮಾಧ್ಯಮದ ಗೆಳೆಯರಿಗೆ ಕ್ಷಮೆ ಕೇಳ್ತಾ ಇದ್ದೀನಿ. ತಡವಾಗಿ ಬಂದಿದ್ದಕ್ಕೆ ಕ್ಷಮಿಸಬೇಕು. ಕಾರಣ ಬೇಕಾದಷ್ಟಿದೆ, ಹೇಳೋಕ್ಕಾಗಲ್ಲ. ಆದರೆ ಮುಖ್ಯವಾಗಿ ಇವತ್ತು ನಾನು ಗುರುಪ್ರಸಾದ್ ಹೆಗ್ಡೆಯವರಿಗೆ ನನ್ನ ಧನ್ಯವಾದಗಳು ಹೇಳ್ತೀನಿ. ಒಬ್ಬ ನಿರ್ಮಾಪಕನಾಗಿ, ಒಬ್ಬ ಕನ್ನಡದ ಸಿನಿಮಾದ ಗೆಲುವಿಗೆ ಪಣ ತೊಟ್ಟಿರುವ ಈ ವೀರನಿಗೆ ನನ್ನ ಮೊದಲನೇ ಸಲಾಮ್. ನನಗೆ ಇಲ್ಲಿ 2 ವಿಚಾರವನ್ನು ಹಂಚ್ಕೋಬೇಕು. ಒಬ್ಬ ಒಳ್ಳೆಯ ನಟನ ಹಿಂದೆ ಒಬ್ಬ ನಿರ್ದೇಶಕ ಇರ್ತಾನೆ. ಈಸ್ ಕಾಲ್ಡ್ ಆಸ್ ಎ ಕ್ಯಾಪ್ಟನ್ ಆಫ್ ದ ಶಿಪ್ ಅಂತ ಕರಿತೀವಿ. ಇವತ್ತು ಆಕಸ್ಮಿಕ ಗೆಸ್ಟ್ ಅಂತಂದರೆ ನಮ್ಮ ವೆಂಕಟ್ ಭಾರದ್ವಾಜ್. ದಯವಿಟ್ಟು ಎದ್ದಿದ್ದು ಕಳಿಸ್ಕೊಡಲ್ಲ. ಅವರು ವಾಣಿಜ್ಯ ಮಂಡಳಿಗೆ ಬಂದಿದ್ದರು. ನಾನು ಹೇಳಿದೆ, ಸರ್ ಅರ್ಜೆಂಟಾಗಿ ನಾನು ಮುಂದಕ್ಕೆ ಹೋಗಬೇಕು, ಇವತ್ತು ನಮ್ಮ ಅಮಾರ್ತ್ಯ ಒಂದು ಸಾಂಗ್ ಬಿಡುಗಡೆ ಮತ್ತು ಕಲಾವಿದರನ್ನ ಕುರಿತು ಮಾತಾಡಬೇಕು ಅಂತ. ಆಮೇಲೆ ಅವ್ರಿಗೆ ನಮ್ಮ ಸಿನಿಮಾದ ಪ್ರಚಾರ ಇದೆ ಇವತ್ತು. ಅಂದರೆ ನನ್ನ 250ನೇ ಸಿನಿಮಾ ಚಾರ್ಜ್ ಶೀಟ್ನ ನಿರ್ಮಾಪಕರು, ನಿರ್ದೇಶಕರವರು ಇವತ್ತು ಸಂಜೆ 7 ಗಂಟೆಗೆ ಕಾರ್ಯಕ್ರಮ ಇದೆ. ಆದರೂ ನಾನು ಹೇಳಿದೆ, ಸರ್ ನನಗೆ ಇದೊಂದು ಕಾರ್ಯಕ್ರಮ ಇದೆ ಬಂದಿದ್ದಾಗ ನಾನು ಕಾರಲ್ಲಿ ಅವ್ರ ಹಿಂದೆ ಮೋಟರ್ ಸೈಕಲಲ್ಲಿ ಮಳೆ ನಂಬ್ಕೊಂಡ್ಬಂದಿದ್ದಾರೆ. ಅವ್ರಿಗೆ ನಾನು ನಿಜವಾದ ಧನ್ಯವಾದಗಳು ಹೇಳ್ತೀನಿ ಸರ್. ನಮ್ಮದೊಂದು ಮಳೆ ಹಾಡೋದ್ರಲ್ಲಿದೆ ಸರ್. ನಾನು ಮುಖ್ಯವಾಗಿ ಈ ಸಿನಿಮಾ ಬಗ್ಗೆ ಹೇಳಬೇಕು ಅಂತಂದರೆ, ಮೋಷನ್ ಪೋಸ್ಟರ್ ಆಫ್ ಅಮರ್ತ್ಯ ಲಾಂಚ್. ಅಮರ್ತ ಕರೆಕ್ಟ್ ಮಾಡಿದ್ದು ಒಳ್ಳೆಯದು. ಓಕೆ,
ನಾವಾಗಲೇ ನೋಡಿದ ಹಾಗೆ ಎನ್ ಸಿನಿಮಾ ಸೆಪ್ಟೆಂಬರ್ 18ಗೆ ರಿಲೀಸ್ಗೆ ರೆಡಿ ಆಗಿದೆ ಅಂತ ಜೊತೆಗೆ ನಟನೆಯನ್ನು ಬಿಟ್ಟಿದ್ದು ಈ ಸಿನಿಮಾ ನಟನೆ ಕೂಡ ಮಾಡಿದ್ದಾರೆ. ಸೊ ಓವರ್ ಟು ಯು ಸರ್, ಸಿನಿಮಾ ಬಗ್ಗೆ ಏನ್ ಹೇಳ್ತೀರಾ? ಬಂದು ಸೇರಿರುವಂತ ಎಲ್ಲ ಅಭಿಮಾನಿಗಳಿಗೆ, ಎಲ್ಲ ಪ್ರೀತಿಯ ಜನರಿಗೆ ನನ್ನ ಹಾರ್ದಿಕ ಸ್ವಾಗತ. ನಾನು ಗುರು ಹೆಗ್ಡೆ. ಈ ಸಿನಿಮಾದ ಬಗ್ಗೆ ನಾನು ನೀವು ಕೇಳಿದ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕಾಗತ್ತೆ. ಆದರೆ ಎಷ್ಟು ಸಾಧ್ಯವೋ, ಅಂದರೆ ಇದು ನಮ್ಮ ಪ್ರಥಮ ಪತ್ರಿಕಾಗೋಷ್ಠಿ. ಅಂದರೆ ಸಿನಿಮಾ ಶುರುವಾಗಿ ಹೆಚ್ಚು ಕಮ್ಮಿ 2 ವರ್ಷ ಮೇಲಾಯಿತು. 2 ವರ್ಷದಿಂದ ಸಿನಿಮಾ ಬಗ್ಗೆ ಕೆಲಸಗಳನ್ನ ಮಾಡ್ತಾ ಸಿನಿಮಾನ ಕಂಪ್ಲೀಟ್ ಮಾಡಿದ್ವಿ. ಖುಷಿಯ ವಿಚಾರ ಏನಪ್ಪಾ ಅಂದ್ರೆ, ಮೊನ್ನೆ ಸೋಮವಾರ ದಿವಸ ನಮ್ಮ ಸಿನಿಮಾ ಸೆನ್ಸರ್ ಆಯಿತು, UA ಸರ್ಟಿಫಿಕೇಟ್ ನಮ್ಗೆ ಸಿಕ್ಕಿದೆ. ಅದು ತುಂಬಾ ಸಂತೋಷದ ವಿಚಾರ. ಈಗ ನಾನು ಪ್ರಶ್ನೆ ಕೇಳಬೇಕಾಗಿರೋರು ಬಿಟ್ಟು ನಮ್ಮ ಪಕ್ಕದಲ್ಲಿ ಹೀರೋನೇ ಪ್ರಶ್ನೆ ಕೇಳ್ತಿದ್ದಾರೆ, ಯಾಕೆ ಅಂತ. ಈಗ ನೋಡಿ ಉತ್ತರ ಸಿಕ್ತು ನೋಡಿ. ಹಾಗಾಗಿ UA ಸರ್ಟಿಫಿಕೇಟ್ ಸಿಕ್ಕಿದೆ. ಬಟ್ 13 ಇಯರ್ಸ್ 13 ವರ್ಷದಿಂದ ಮೇಲ ವ್ಯಕ್ತಿಗಳು ಆ ಹುಡುಗರಿಂದ ನೋಡ್ಬೋದು ಅನ್ನುವಂಥ ವಿಚಾರ ಸ್ಪಷ್ಟಪಡಿಸಿದ್ದಾರೆ. ಈಗ ನೀವು ಏನಾದ್ರು ಪ್ರಶ್ನೆಗಳು ಕೇಳಬಹುದು. ಶ್ರೀನಗರ್ ಕಿಟ್ಟಿ ಸರ್ ನಮ್ಮ ಸಿನಿಮಾದ ನಾಯಕ ನಟರಾಗಿದ್ದಾರೆ. ಮೇಘರಾಜ್ ಅವರು ನಮ್ಮ ಸಿನಿಮಾದ ಹೀರೋನ್ ಆಗಿದ್ದಾರೆ. ತುಂಬಾ ಜನ ಕಲಾವಿದರು ಇಲ್ಲಿ ಬಂದಿದ್ದಾರೆ. ಎಲ್ಲರಿಗೂ ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತ ಮಾಡ್ತಿದ್ದೀನಿ. ನಮ್ಮ ಕೃತಿ ಶೆಟ್ಟಿ ಅವರಿದ್ದಾರೆ, ಉಷಾ ಭಂಡಾರಿ ಅವರಿದ್ದಾರೆ, ಅಶೋಕ್ ಹೆಗ್ಡೆ ಅವರಿದ್ದಾರೆ, ನಾಗರಾಜ್ ಭಟ್ ಇದ್ದಾರೆ, ನಮ್ಮ ಆರಾಧನಾ ಭಟ್ ಇದ್ದಾರೆ, ಅಭಿ ಇದ್ದಾರೆ, ಸುಮಾರು ಜನ ಕಲಾವಿದರಿದ್ದಾರೆ. ಹೆಸರು ಮರ್ತ್ರೆ ದಯವಿಟ್ಟು ಕ್ಷಮಿಸಿ, ನನಗೆ ಕಾಣಿಸೋಷ್ಟು ಜನರ ಹೆಸರು ಹೇಳ್ತೀನಿ. ಹಾಗಾಗಿ ಮುಂದಿನ ಪ್ರಶ್ನೆಗಳು ನೀವು ಕೇಳ್ಬೋದು. ಸಿನಿಮಾ ಬಗ್ಗೆ ನೀವು ಹೇಳಿ, ಎಲ್ಲಿ ಶೂಟ್ ಮಾಡಿ, ಏನು ಸಿನಿಮಾ ಬಗ್ಗೆ ಅಮರ್ಥ ಅಂದೇನು ಸರ್. ಅಮರ್ಥ ಅಂದ್ರೆ ನಮ್ಮೆಲ್ಲರ ಮಧ್ಯೆ ಒಂದು ವಿಷಯ ನಡೆಯುತ್ತೆ. ಇದು ನನ್ನ ಅನಿಸಿಕೆ. ಇದೇನು ಅಂದ್ರೆ, ಈಗ ನಾನು ಒಬ್ಬ ವ್ಯಕ್ತಿ ಗುರು ಹೆಗ್ಡೆ ಈ ಭೂಮಂಡಲಕ್ಕೆ, ಈ ಪ್ರಪಂಚಕ್ಕೆ ಬರೋದಕ್ಕೆ ಮುಂಚೆನೂ ಒಂದು ಅದೃಶ್ಯವಾದ ಶಕ್ತಿ ಅಥವಾ ನಮ್ಮನ್ನ ಕಂಟ್ರೋಲ್ ಮಾಡುವಂತ ಒಂದು ಶಕ್ತಿ ಇತ್ತು. ನಾನು ಬಂದ ಮೇಲೆಯೂ ಇದೆ, ನಾನು ಈ ಭೂಮಿಯನ್ನು ಅಗಲಿ ಹೋದ ಮೇಲೆಯೂ ಆ ಶಕ್ತಿ ಇರುತ್ತೆ. ಅಂದ್ರೆ ಆ ಒಂದು ಶಕ್ತಿ ನಿರಂತರವಾಗಿರುತ್ತೆ. ಆ ಒಂದು ಶಕ್ತಿ ನಮ್ಮ ಜೀವನದಲ್ಲಿ ಆಗುವಂತ ಘಟಿಸುವಂತ ಎಲ್ಲ ಘಟನೆಗಳಿಗೂ ಮುಖ್ಯ ಕಾರಣ ಆಗಿರುತ್ತೆ. ನಾವು ಕೆಲವೊಂದ್ಸರಿ ಏನ್ ಅನ್ಕೋತೀವಿ ಅಂದ್ರೆ ಸಾಮಾನ್ಯ ಜನರ ಭಾಷೆಯಲ್ಲಿ ಬರುತ್ತೆ, ದೇವರ ದಯೆ, ನಸೀಬು, ಗ್ರಹಚಾರ, ಇನ್ನೇನು ಒಂದು ಪದಗಳನ್ನ ಬಳಸ್ತೀವಿ. ಎಲ್ಲ ಸಮಯ ಚೆನ್ನಾಗಿಲ್ಲ, ಕಾಲ ಕೆಟ್ಟೋಗಿದೆ, ಇನ್ನೇನೋ ಮಾತನ್ನ ಹೇಳ್ತೀವಿ. ಆದ್ರೆ ಅದು ಎಲ್ಲವನ್ನು ಮೀರಿ ಒಂದು ವಿಷಯ ಇದೆ. ಆ ವಿಷಯ ನಿಮ್ಮನ್ನ ಕಂಟ್ರೋಲ್ ಮಾಡುತ್ತೆ. ನಿಮ್ಮನ್ನ ಕಂಟ್ರೋಲ್ ಮಾಡಿಯೇ ನಿಮ್ಮ ಜೀವನ ಮುಂದೆ ಹೋಗುತ್ತೆ. ಅದು ಏನ್ ಇಷ್ಟಪಡುತ್ತೋ ಅದರ ಪ್ರಕಾರನೇ ನಿಮ್ಮ ಜೀವನ ನಡೆಯುತ್ತೆ. ಕೆಲವೊಂದ್ಸರಿ ನಾವು ಅದನ್ನು ಒಪ್ಪಿಕೊಂಡು ಅದರ ಪ್ರಕಾರ ನಡೀತೀವಿ, ಕೆಲವೊಂದ್ಸಲ ಅದನ್ನು ವಿರೋಧಿಸಕ್ಕೆ ಹೋಗ್ತೀವಿ. ಆದ್ರೂ ಅದು ತನ್ನ ಕೆಲಸವನ್ನು ಬಿಡಲ್ಲ, ಅದು ಆ ಕೆಲಸವನ್ನು ಮಾಡೇ ಮಾಡುತ್ತೆ. ಇದು ಈ ಸಿನಿಮಾದ ಒಟ್ಟಾರೆ ಕಥೆ ಆಗಿರುತ್ತೆ. ಅಮರ್ಥ ಅಂದ್ರೆ ಸದಾ ಅಸ್ತಿತ್ವದಲ್ಲಿರುವಂತ ವಿಷಯ. ಅದು ಅಮರ್ಥ ಅಂದ್ರೆ ಸರ್ವ ಸಮಯದಲ್ಲೂ ಅದು ಇರುತ್ತೆ ಅನ್ನೋದು ಈ ಸಿನಿಮಾದ ಒಂದು ಕಥಾ ಸಾರಾಂಶ. ಸರ್, ಒಂದು ವಿಷಯ, ಯಾವುದೋ ಒಂದು ವಿಷಯ ಹೇಗಿರುತ್ತೆ ಅಂದ್ರೆ ಒಂದು ಕಂಟ್ರೋಲ್ ಮಾಡುವಂತ ವಿಷಯ. ಅದನ್ನ ನಿಮ್ಗೆ ಹೆಸರಿಸಕ್ ಆಗಲ್ಲ. ದೈವಶಕ್ತಿನ ಅದೇ ಇಲ್ಲ ಸರ್, ದೈವಶಕ್ತಿ ಅನ್ನೋದಕ್ಕಿಂತ ನಾವು ಕೆಲವೊಂದ್ಸರಿ ದೈವಶಕ್ತಿ ಅಂತೀವಿ, ಗ್ರಹಚಾರ ಅಂತೀವಿ, ಏನೇನೋ ಹೆಸರು ಕೊಡ್ತೀವಿ. ಬೇರೆ ಬೇರೆ ಧರ್ಮಗಳಲ್ಲಿ ಬೇರೆ ಬೇರೆ ಹೆಸರು ಇರುತ್ತೆ. ಯಾವುದು ಅಂದ್ರೆ ಅವೆಲ್ಲವೂ ಕಾರಣ ನಿಜ, ಆದ್ರೆ ಅದನ್ನು ಮೀರಿದಂತ ಒಂದು ಕಾರಣ ಇರ್ತದೆ. ಅದನ್ನು ನಾನು ಈ ಸಿನಿಮಾದಲ್ಲಿ ಹೇಳಿಕೊಟ್ಟಿದ್ದೀನಿ. ಅಂದ್ರೆ ಯಾವ ಕಾರಣಗಳನ್ನು ನಾನು ವಿರೋಧಿಸುವುದಿಲ್ಲ, ಸಮರ್ಥಿಸುವುದಿಲ್ಲ, ಏನೂ ಇಲ್ಲ. ಬಟ್ ಅದನ್ನು ಮೀರಿದಂತ ಒಂದು ಕಾರಣ ಇದೆ ಅನ್ನುವುದು ಈ ಸಿನಿಮಾದ ಒಟ್ಟಾರೆ ಸಾರಾಂಶ. ಈಗ ಈ ಸಿನಿಮಾದಲ್ಲಿ ಏನಾಗ್ತಾ ಇದೆ ಅಂದ್ರೆ, ಸಿನಿಮಾದಲ್ಲಿ 2 ವಿಚಾರಗಳು. ಒಂದು ವಿಭಾಗ ಅಂದ್ರೆ, ಒಂದು ಮನುಷ್ಯನ ಜೀವನದಲ್ಲಿ ಒಂದು 15-16 ವರ್ಷ ಈ ವಯಸ್ಸಿಗೆ ಬಂದಾಗ ಒಂದು ಮನುಷ್ಯನಲ್ಲಿ ಒಂದು ಬೌದ್ಧಿಕವಾಗಿ ಒಂದು ಬೆಳವಣಿಗೆ ಆಗುವಂತ ಒಂದು ಕಾಲಘಟ್ಟ. ಅದು ಆ ಸಮಯ ಬಂದಾಗ ಒಂದಷ್ಟು ವಿಚಾರಗಳು ನಡೀತಾ ಇರುತ್ತೆ. ಇಷ್ಟು ವಿಚಾರಗಳು ಒಂದು ವರ್ಗ ಆದ್ರೆ,
ಅದೇ ಹುಡುಗರು ಅಂದ್ರೆ ಶಾಲಾ ಘಟನೆಯ ಸಂದರ್ಭದಲ್ಲಿ ಇದ್ದಂತಹ ಹುಡುಗರು ಅವರ ಜೀವನದಲ್ಲಿ ಇನ್ನೊಂದು 25 ವರ್ಷ ಅಂದ್ರೆ ಈಗ 16 ವರ್ಷದವರು ಈಗ 40-42 ವರ್ಷ ವಯಸ್ಸಾಗಿದೆ. ಸೊ ಸೇಮ್ ಮಕ್ಕಳು, ಅದೇ ಮಕ್ಕಳ ಜೀವನದಲ್ಲಿ ಏನೇನು ಬದಲಾವಣೆಗಳು ಆಗಿದೆ ಅದಕ್ಕೆ ಲವ್ ಸ್ಟೋರಿ ನೋಡಿ ಸರ್, ಇದೇ ಲವ್ ಸ್ಟೋರಿ ಏನು ಇಲ್ಲಿ ವಿಷಯ ಇಷ್ಟೇ ಸಿಂಪಲ್ ಆಗಿದೆ. ಲವ್ ಸ್ಟೋರಿ ಒಂದು ಜೀವನದಲ್ಲಿ ಲವ್ ಒಂದೇ ವಿಷಯ ಅಲ್ಲ, ಅದು ಮೀರಿ ಅದು ಸಂಬಂಧ, ಅದು ಸೇರಿ ಎಕ್ಸ್ಟ್ರಾ ವಿಷಯ ಚೇತನ್ ಕೇಳಿ ಹೇಳ್ತಾನೆ ಆಮೇಲೆ. ಹಾಗಾಗಿ ಎಲ್ಲ ಜೀವನದಲ್ಲಿ ಬೇರೆ ಬೇರೆ ತರದ ಘಟನೆಗಳು ನಡೀತಾ ಇರುತ್ತೆ. ಅವೆಲ್ಲ ವಿಚಾರಗಳನ್ನ ನಾನು ಕಂಡ ಹಾಗೆ ಅಂದ್ರೆ ನನ್ನ ಜೀವನದಲ್ಲಿ ನನಗೆ 50+, ಐ ಆಮ್ 50+, 50+ ವಯಸ್ಸಿಗೆ ನಾನು ಏನೆಲ್ಲ ನೋಡಿದ್ದೀನೋ ಅದನ್ನ ಅಳವಡಿಸ್ಕೊಂಡು ಬಂದಿದ್ದೀನಿ ಅಷ್ಟೇ. ಅಂದ್ರೆ ನಿಮ್ಮ ಜೀವನದ ಕಥೆ ಆಗಿರ್ಬೋದು, ನನ್ನ ಜೀವನದ ಕಥೆ ಆಗಿರ್ಬೋದು, ಇಷ್ಟೇ. ಎಲ್ಲ ಶೂಟ್ ಮಾಡಿ ಸರ್, ಅದು ಟೆಕ್ನಿಷಿಯನ್ಸ್ ಬಗ್ಗೆ ಹೇಳಿ. ಟೆಕ್ನಿಷಿಯನ್ಸ್ ಈಗ ಮುಖ್ಯವಾಗಿ ಡಿಒಪಿ ಗುರು ಪ್ರಶಾಂತ್ ರೈ ಅವರು ನಮ್ಮ ಡಿಒಪಿ, ಆಮೇಲೆ ಶಿನಾಗಿ ಜೋಸೆಫ್ ಅವರು ಸಂಗೀತ ನಿರ್ದೇಶಕರು, ಆಮೇಲೆ ಪಂಚಮ್ ಜೀವ ಅವರು ಸಂಗೀತ ನಿರ್ದೇಶಕರು, ಆಮೇಲೆ ಹಿನ್ನೆಲೆ ಸಂಗೀತದಲ್ಲಿ ನಮಗೆ ಶ್ರೀಧರ್ ಬಿ ಸಂಭ್ರಮ ಅವರಿದ್ದಾರೆ, ಆಮೇಲೆ ಬಲರಾಮ್ ಅವರಿದ್ದಾರೆ, ರಾಕೇಶ್ ಆಚಾರ್ಯ ಇದ್ದಾರೆ. ಇವರು ಹಿನ್ನೆಲೆ ಸಂಗೀತಗಳನ್ನ ಇವರೆಲ್ಲ ನೀಡಿದ್ದಾರೆ. ಹಾಗೆ ನಿರ್ಮಾಣದಲ್ಲಿ ಪ್ರಶಾಂತ್ ಕಲ್ಲಾಡ್ಕ ಅವರಿಗೆ ಸಹಕಾರ ಮಾಡಿದ್ದಾರೆ. ಸುಮಾರು ಅಂದ್ರೆ ನಿರ್ದೇಶನ ವಿಭಾಗದಲ್ಲಿ ನನ್ನ ಜೊತೆ ಕೆಲಸ ಮಾಡಿದಂತವರು ವಿನಯ್ ಪ್ರೀತಮ್, ಅದರ ಜೊತೆಗೆ AJ ಕಾರ್ತಿಕೇಯನ್, ಆಮೇಲೆ ಅಶ್ರಿತ್ ಅವರು ನಮ್ಮ ಜೊತೆ. ಅವರೇ ಮರ್ತು ಬಿಟ್ಟಿದ್ದಾರೆ, ಹೆಸರು ಸ್ವಲ್ಪ ಮರ್ತು ಬಿಟ್ಟಿಲ್ಲ, ಒಂದಷ್ಟು ಜನ ಇದ್ದಾರೆ. ಹಾಗಾಗಿ ಏನಪ್ಪಾ ಅಂದ್ರೆ ಹೆಸರು ಮರೆಯೋದಂದ್ರೆ ಹಾಗಲ್ಲ, ಅದು ಹೆಸರು ನನ್ನ ಮನಸ್ಸಲ್ಲಿದೆ, ಬಟ್ ಟಕ್ಕಂತ ಬರಲ್ಲ ಅಷ್ಟೇ. ನೋಡಿ ಎಲ್ಲೆಲ್ಲಿ ಶೂಟ್ ಮಾಡಿ ಸರ್? ಸರ್ ಎಲ್ಲೆಲ್ಲಿ ಶೂಟ್ ಮಾಡಿದ್ರಿ? ಇದು ಮುಖ್ಯವಾಗಿ ಕರಾವಳಿ ಭಾಗದಲ್ಲಿ ನಾನು ಸಿನಿಮಾದಲ್ಲಿ ಸರ್ ಇನ್ನೊಂದು ನಿಮ್ಗೆ ಸ್ಪಷ್ಟೀಕರಣ ಏನ್ ಕೊಡ್ಬೇಕಂದ್ರೆ, ಈ ಸಿನಿಮಾದಲ್ಲಿ ನಡೆದಂತ ಘಟನೆ ಇಂಥದೇ ಭೌಗೋಳಿಕ ಹಿನ್ನೆಲೆ ಅಂತ ನಾನು ಎಲ್ಲೂ ತೋರಿಸಿಲ್ಲ. ಕರ್ನಾಟಕದ ಕನ್ನಡ ಮಾತಾಡುವಂತ ಯಾವುದಾದ್ರು ಒಂದು ಭಾಗ ಆಗಿರ್ಬೋದು ಅನ್ನೋ ರೀತಿಯಲ್ಲಿ ತೋರಿಸಿದ್ದೀನಿ. ಹಾಗಾಗಿ ಇಂಥದ್ದೇ ಭೌಗೋಳಿಕ ಹಿನ್ನೆಲೆ ಅಂತ ತೋರಿಸಿಲ್ಲ. ಮೋಸ್ಟ್ಲಿ ನಾವು ಶೂಟಿಂಗ್ ಮಾಡಿದ ಪ್ರದೇಶಗಳು ದಕ್ಷಿಣ ಕನ್ನಡ, ಕಾರ್ಕಳ, ಆಮೇಲೆ ಕೊಡಗು, ಚಿಕ್ಕಮಗಳೂರು, ಆಮೇಲೆ ಕಳಸ, ಮೂಡಿಗೆರೆ, ಈ ಎಲ್ಲ ಭಾಗದಲ್ಲಿ ಶೂಟ್ ಮಾಡಿದ್ವಿ. ಬೆಂಗಳೂರು ಒಂದಷ್ಟು ಪೋರ್ಷನ್ ಬೆಂಗಳೂರು, ಇವೆಲ್ಲ ಜಾಗದಲ್ಲಿ ಶೂಟಿಂಗ್ ಮಾಡಿದ್ವಿ. ಕಿಟ್ಟಿ ಅವ್ರು ಕೇಳಿದ ಪ್ರಶ್ನೆಗೆ ಕಿಟ್ಟಿ ಅವ್ರಿಗೆ ಕೇಳಿದ್ರೆ ನನ್ನ ಪ್ರಶ್ನೆ ಇಲ್ಲ, ನೀವೇ ಹೇಳ್ಬಿಡಿ ಇವಾಗ ಉತ್ತರ, ನೀವೇ ಕೊಡಿ, ಕರೆಕ್ಟ್ ಆಗಿ ನೀವೇ ಉತ್ತರ ಕೊಡಿ. ಅದೇ ಯಾಕೆ ಅಂತ ಅಲ್ಲ, UA ಸರ್ಟಿಫಿಕೇಟ್ ಹೇಳಿದ್ರಲ್ಲ, ಸೊ ಏನಕ್ಕೆ UA ಬಂದಿದೆ ಅಂದ್ರೆ ಯು ಬಂದಿರೋದು ನಾನಿದ್ದೀನಿ ಅಂತ, ಎ ಬಂದಿರೋದು ಅವರಿದ್ದಾರೆ ಅಂತ. ಸೊ ಒಂದು ಇದೇ ಕಾರಣಕ್ಕೆ ಬಂದಿರೋದು. ಯಾಕಂದ್ರೆ ಕಿಟ್ಟಿ ಆ ಕಾಲ ಬೇರೆ ಸರ್, ಇವಾಗ ಈ ಕಾಲ ಬೇರೆ, ಈಗೆಲ್ಲ ಬದಲಾಗಿದೆ. ಏನು ಅರ್ಥ ಮಾಡ್ಕೋಬೇಡಿ. ಕೆಲವು ಸಮಯ ಏನಾಗುತ್ತೆ, ಮಕ್ಕಳಿಗೆ ಪ್ರಾಬಬ್ಲಿ ನೋಡೋದಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು. ಅಂದ್ರೆ ಅದೇನು ಅತಿರೇಕಕ್ಕಿರುವಂತ ದೃಶ್ಯಗಳಲ್ಲ, ಬಟ್ ಮಕ್ಕಳನ್ನ ಕನ್ಸಿಡರ್ ಮಾಡಿದ್ರೆ ಏನೋ ಎಲ್ಲೋ ಒಂದ್ ಕಡೆ ರಕ್ತ ತೋರ್ಸೋದಾಗಿರ್ಬೋದು, ಅಥವಾ ಯಾವುದೋ ಒಂದು ವೆಪನ್ಸ್ ಯೂಸ್ ಮಾಡಿರುವಂತ ಕೆಲವು ದೃಶ್ಯಗಳಿದ್ದಾಗ UA ಬರುವಂತ ಸಾಧ್ಯತೆಗಳಿದೆ. ಸೊ ಆ ಒಂದು ನಿಟ್ಟಿನಲ್ಲಿ ನಮ್ಮ ಸಿನಿಮಾಗೆ UA ಬಂದಿರೋದಕ್ಕೆ ಚಾನ್ಸಸ್ ಇದೆ ಅಂತ ನಮ್ಗೆ ತಿಳಿದುಪಟ್ಟಂತ ಒಂದು ಮಾಹಿತಿ. ಅಲ್ಲ ಪಾಪ, ಅವರೇ ವೆಪನ್ ಸರ್, ಅವ್ರಿಗೆ ಯಾವುದೇ ಮಾತಾಡಿ, ಹಂಗೆ ನೀವೇ ಮಾತಾಡಿ, ಪಾತ್ರದ ಬಗ್ಗೆ ಎಲ್ಲ ಮಾತಾಡಿ. ತುಂಬ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ. ಎಲ್ಲ ಬಂದು ಸೇರಿದ್ದೀವಿ. ಮೊದಲನೇ ಸರ್ತಿ ಅಮರ್ಥ ಸಿನಿಮಾದ ಪ್ರೆಸ್ ಮೀಟ್ ಅಂತ ಮಾಡ್ತಾ ಇದ್ದೀವಿ. ಗುರು ಹೆಗಡೆ ಅವರು, ವಿನಯ್ ಪ್ರೀತಮ್ ಇಬ್ಬರು ಒಟ್ಟಾಗಿ ಈ ಸಿನಿಮಾನ ನಿರ್ದೇಶನ ಮಾಡಿದ್ದಾರೆ. ನಾನು ಮತ್ತು ಮೇಘ್ನ ಬಹುಪಾಲಕಾದ ನಂತರ ಈ ಬುದ್ಧಿವಂತ 2 ರಿಲೀಸ್ ಆಗಿರೋದು. ಅದಕ್ಕೂ ಬೇಕಲ್ಲ, ಒಟ್ಟಿಗೆ ಕೆಲಸ ಮಾಡ್ತಾ ಇದ್ವಿ. ಒಂದು ಚಂದನೆ ಸ್ಕ್ರಿಪ್ಟು, ತುಂಬ ಮುದ್ದಾದ ಕತೆ, ಯಾರಿಗೂ ತುಂಬ ತಲೆಯಿಂದ ಮೇಲಕ್ಕೆ ಹೋಗೋ ಥರದ್ದೇನು ವಿಚಾರಗಳಿಲ್ಲ.
ಮನಸ್ಸಿಗೆ ಹತ್ತಿರ ಆಗುವಂಥ ವಿಚಾರಗಳು ಗುರು ಅವರೇ ಕಥೆ ಮಾಡಿದ್ದಾರೆ. ನನ್ನ ಮತ್ತು ಗುರು ಅವರ ಸ್ನೇಹ ನನ್ನ ಸವಾರಿ ಸಿನಿಮಾ ಮಾಡಿದಾಗ ಅವರು ಸಿನಿಮಾ ಸವಾರಿಯಲ್ಲಿ ಪಾತ್ರ ಮಾಡಿದ್ರು. ಅದನ್ನು ಅವರು ಜ್ಞಾಪಿಸಿದ್ರು, ನನಗೆ ಮರ್ತೋಗಿದ್ದಾರೆ ಅನ್ನೋ ಥರ ಹೇಳಿದ್ರು. ಅವರು ನೆನಪಿತ್ತು. ಅವ್ರು ಈ ಥರದೊಂದೇನೋ ವಿಚಾರ ಮಾಡ್ತಿದ್ದೀವಿ ಅಂತಂದಾಗ ತುಂಬ ಖುಷಿ ಆಯಿತು, ಇನ್ಸ್ಪೈರ್ ಆಯಿತು. ಮೇಘನಾ ಮತ್ತು ನಾನು ಮತ್ತೆ ಆನ್ ಸ್ಕ್ರೀನ್ ಒಂದು ಸಿನಿಮಾದಲ್ಲಿ ಕೆಲಸ ಮಾಡ್ತಿದ್ದು ತುಂಬ ಖುಷಿ ಆಯಿತು. ಕತೆ ಕೇಳಿದಾಗ ಇನ್ಸ್ಪೈರ್ ಆಗಿದ್ದು ಒಂದೇ ವಿಚಾರ, ಆ ಹುಡುಗ ಅವನ ಬಾಲ್ಯದಿಂದ ಹಿಡಿದು ಅವನ ಆ ಟ್ರಾವೆಲ್ ಹೇಗಿರುತ್ತೆ, ಅವನ ಜೀವನ ಹೇಗಿರುತ್ತೆ, ಅದನ್ನು ಹೇಗೆ ಅವರು ಮಾಡಿದ್ದಾರೆ. ಸ್ಕ್ರೀನ್ ಪ್ಲೇ ವಿನಯ್ ಮತ್ತು ಗುರು ತುಂಬ ಚೆನ್ನಾಗಿ ಮಾಡಿದ್ರು. ಹಾಗಾಗಿ ಈ ಸಿನಿಮಾ ಪಾತ್ರ ಮಾಡೋಕ್ಕೆ ತುಂಬ ಖುಷಿಯಾಗಿ ಒಪ್ಕೊಂಡಿತ್ತು. ಹೆಚ್ಚು ಕಡಿಮೆ ಒಂದು 47-48 ತಿಂಗಳ ಕಾಲ ಚಿತ್ರೀಕರಣ ಮಾಡಿದ್ವಿ ಅಲ್ವಾ. 47-48 ಡೇಸ್ ಮಾಡಿದ್ವಿ. ಮೂಡಿಗೆರೆ, ಚಿಕ್ಕಮಗಳೂರು ಈ ಭಾಗದಲ್ಲೆಲ್ಲ, ಮಂಗಳೂರು ಮತ್ತು ಬೆಂಗಳೂರಲ್ಲಿ ಒಂದು 3-4 ಡೇಸ್ ಮಾಡಿದ್ವಿ. ತುಂಬ ಚೆನ್ನಾಗಿ ಅಕ್ಕರೆಯಿಂದ, ಆಸ್ಥೆಯಿಂದ, ಪ್ರೀತಿಯಿಂದ ಸಿನಿಮಾ ಮಾಡಿದರೆ ಗುರು ಒಳ್ಳೆಯದಾಗಬೇಕು. ಸಿನಿಮಾ ಬಿಡುಗಡೆಗೆ ರೆಡಿ ಆಗಿದೆ. ಈಗ ಡೇಟು ಅನೌನ್ಸ್ ಮಾಡಿದ್ವಿ, 18ನೇ ತಾರೀಕು ಅಕ್ಟೋಬರ್ ಅಂತ. ಸೆಪ್ಟೆಂಬರ್ 18ಗೆ ಡೇಟ್ ಅನೌನ್ಸ್ ಮಾಡಿದ್ವಿ. ದಯಮಾಡಿ ತಮ್ಮೆಲ್ಲರ ಪ್ರೀತಿ, ಆತ್ಮೀಯತೆ ಮತ್ತು ಹಾರೈಕೆಯ ರೀತಿ ಕೇಳ್ಕೊಳ್ತೀವಿ. ಅದು ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ. ನಂದು ಮೇಘನದು ಪರ್ಸನಲ್ ವಿಷಯ, ಅದು ಇಲ್ಲಿ ಕೆದಕ್ಬೇಡಿ. ಎಂಥದ್ದಿಲ್ಲ, ಆದ್ರೆ ನನಗೆ ದಾರಿ ತಪ್ಪಿಸುವಂಥ ವೆಪನ್ ಅವರೇ. ತುಂಬ ಮುದ್ದಾಗಿದೆ ಸಿನಿಮಾ. ಉಷಮ್ಮ ಪಾತ್ರ ಮಾಡಿದ್ದಾರೆ, ಚೆನ್ನಾಗಿ. ನನ್ನ ಬಾಲ್ಯದ ನೀನು ನೋಡಿದಲ್ಲಪ್ಪ, ಎದ್ದೇಳ ಮೇಲೆ ಬಾ, ಇನ್ಮೇಲೆ ಇವನೀಗ 2 ವರ್ಷದಲ್ಲಿ ಜಾಸ್ತಿ ಬೆಳ್ಕೊಂಡ್ಬಿಟ್ಟವನೆ. ನನ್ನ 9th to 10th ಆ ಹುಡುಗ ಅವನು ಆ್ಯಕ್ಟ್ ಮಾಡಿದ್ದಾನೆ. ಬಾ ಮಾತಾಡ. ಎಲ್ಲ ಮಾಧ್ಯಮದವರಿಗೂ ನಮಸ್ಕಾರ. ನನ್ನ ಹೆಸರು ಅಶ್ವ ಅಂತ. ನಾನು ಸರ್ ಅವರ ಯಂಗರ್ ವರ್ಷನ್ ಮಾಡಿದ್ದೀನಿ. ನನ್ನ ಕ್ಯಾರೆಕ್ಟ್ರು ನೀವೆಲ್ಲರೂ ಬಿಟ್ಟು ಬಂದಿರೋ ಬಾಲ್ಯ, ಆದರೆ ಮರ್ತಿಲ್ಲ ಅಷ್ಟೆ. ಆ ಥರ ಒಂದು ತುಂಬ ಮುಗ್ಧವಾದ ಕ್ಯಾರೆಕ್ಟ್ರು. ಈ ಜಗತ್ತಿನ ಒಳ್ಳೆಯದು ಕೆಟ್ಟದ್ದು ಏನೇ ಇದ್ರೂ ಅದ್ರ ಬಗ್ಗೆ ಚಿಂತೆ ಮಾಡಿದೆ. ಒಂದು ಜಾಲಿಯಾಗಿ ಓಡಾಡ್ಕೊಂತ ಇದ್ದಂಥ ಹುಡುಗನಿಗೆ ಬರ್ತಾ ಬರ್ತಾ ಪ್ರೀತಿ ಅದು ಇದು ಆದಾಗ ಅವನು ಎದುರಿಸುವಂತ ಕೆಲವು ಸಿಚುವೇಶನ್ಗಳು ಹೆಂಗಿರುತ್ತೆ ಅನ್ನೋದು ನನ್ನ ಪಾತ್ರ. ನನ್ನ ಪಾತ್ರದ ಹೆಸರು ರಮೇಶ ಅಂತ. ಮೊದಲನೇದಾಗಿ ನನಗೆ ಈ ಅವಕಾಶ ಕೊಟ್ಟಂತ ವಿನಯ್ ಸರ್ ಹಾಗೂ ಗುರು ಸರ್ಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತೆ ಕಿಟ್ಟಿ ಸರ್ನ, ಮೇಘನಾ ಮ್ಯಾಮ್ನ ನಾವು ನೋಡ್ತಾ ಬೆಳೆದಿದ್ವಿ. ಕಿಟ್ಟಿ ಸರಿಂದ ನಾವು ಸ್ಕೂಲಲ್ಲೆಲ್ಲ ಮಿಮಿಕ್ ಮಾಡ್ತಿದ್ವಿ. ಚೆನ್ನಾಗಿದೆಯಾ, ಇವತ್ತು ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡಿರೋ ತುಂಬಾ ಖುಷಿ ಆಗ್ತಾ ಇದೆ. ಮತ್ತೆ ನಮ್ಮ ಫ್ರೆಂಡ್ಸು ನಾವು ತುಂಬಾ ಜಾಲಿಯಾಗಿ, ಈಗ ಬೇರೆ ಸಿನಿಮಾಗಳು ಮಾಡಿದಾಗ ಒಂದು ಕ್ಯಾರೆಕ್ಟರ್ ಅಂತ ಹೋದಾಗ ಅಲ್ಲಿ ಆ ಸಿಚುವೇಶನ್ ಸೀರಿಯಸ್ನೆಸ್ನ ನೋಡ್ಕೊಂಡು ಅದನ್ನಷ್ಟೇ ಮಾಡ್ತೀವಿ. ಬಟ್ ಈ ಸಿನಿಮಾ ಮಾಡಬೇಕಾದ್ರೆ ಆ್ಯಕ್ಚುಲ್ ಆಗಿ ತುಂಬ ಎಂಜಾಯ್ ಮಾಡ್ಕೊತ ಮಾಡಿದಂಥ ಸಿನಿಮಾ ಇದು. ಮತ್ತು ನಮ್ಮ DOP ಸರ್ ಗುರು ಪ್ರಶಾಂತ್ ಸರ್ ಅವರಿಗೂ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ನಮ್ಮ ಸಿದ್ದು ಅವರು ನಮಗೆ ಹಿಂದಿನ ದಿವಸ ಅವರೇ ನಮಗೆ ಕಾಪಿ ಕೊಡ್ತಿದ್ದಂಥವ್ರು, ನಾಳೆ ಏನಾಗುತ್ತೆ ಏನೇನು ಅಂತ ಸೆಟ್ಟಿಂದೆಲ್ಲ ಅವರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದೆಲ್ಲ ಮಾತಾಡೋಕ್ಕೆ ಮುಖ್ಯವಾದ ಕಾರಣ ನಮ್ಮ ಗುರುಗಳು ಉಷಾ ಭಂಡಾರಿ ಮ್ಯಾಮ್ ಅವರು. ಅವರೇ ನಮಗೆ ಮೊದಲಿಂದನೂ ಪುಷ್ ಮಾಡ್ತಾ, ಸಪೋರ್ಟ್ ಮಾಡ್ತಾ ಇಲ್ಲಿವರೆಗೂ ತಂದು ನಿಲ್ಲಿಸಿದ್ದಾರೆ. ಅವರಿಗೆ ಥ್ಯಾಂಕ್ಸ್ ಹೇಳಿದರೆ ಅದು ತುಂಬ ಚಿಕ್ಕ ಮಾತಾಗುತ್ತೆ, ಏನು ಹೇಳಕ್ ಗೊತ್ತಾಗ್ತಿಲ್ಲ. ಹೀಗಾಗಿ ಥ್ಯಾಂಕ್ಸ್ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಬಾಲ್ಯದ ವಿಭಾಗ ಏನಿದೆ
ಅದರಲ್ಲಿ ನಾವು ಏನು ಮಾಡಿದ್ವಿ ಅಂದರೆ ಈ ಅಡಲ್ಟ್ ಏನಂದರೆ ದೊಡ್ಡವರಾದ್ಮೇಲೆ ಯಾರು ಪಾತ್ರ ಮಾಡಿದ್ರು ಅವರ ಮುಖವರ್ಣಕ್ಕೆ ಅಂದರೆ ಮುಖಭಾವಕ್ಕೆ ಹೋಲಿಕೆ ಆಗುವಂಥ ಒಂದು ಕ್ಯಾರೆಕ್ಟರ್ನಲ್ಲೇ ಹುಡುಕಿದಾಗ ನಮಗೆ ತುಂಬ ಸಹಕಾರ ಮಾಡಿದಂಥವರು ನಮ್ಮ ಉಷಾ ಭಂಡಾರಿ ಅವರು. ಉಷಾ ಭಂಡಾರಿ ಅವರು ನಾನು ಹಲವಾರು ಸಿನಿಮಾ ಹಾಗೂ ಸೀರಿಯಲ್ಗಳಲ್ಲಿ ಜೊತೆಗೆ ನಡೆಸಿದಂಥವ್ರು. ನಮಗೆ ಆ ಸಂದರ್ಭದಲ್ಲಿ ಅದಕ್ಕೆ ಬೇಕಾಗುವಂಥ ಒಂದು ತಂಡ ಅಂದರೆ ಬಾಲ್ಯದ ಕಲಾವಿದರನ್ನ ಹುಡುಕಿ ಕೊಟ್ಟಂಥವರು ನಮ್ಮ ಉಷಾ ಮೇಡಮ್ ಅನ್ನೋದನ್ನ ಈ ಸಂದರ್ಭದಲ್ಲಿ ನಾನು ಸ್ಮರಿಸ್ತಾ ಇದ್ದೇನೆ. ನಮಸ್ಕಾರ. ಪ್ರೆಸ್ ಮೀಟ್ ಅಂದಿದ ತಕ್ಷಣ ಎಲ್ಲ ಸ್ವಲ್ಪ ಸೀರಿಯಸ್ ಮೂಡಲ್ಲಿ ಇರ್ತೀವಿ, ಏನು ಸಿನಿಮಾ ಬಗ್ಗೆ ಮಾತಾಡಬೇಕು ಅಂದಿದ್ದಕ್ಕೆ ಸ್ವಲ್ಪ ಎಲ್ಲರೂ ಲೈಟ್ ಹಾರ್ಟೆಡ್ ಆಗಿರೋಣ ಅಂತ ನಾನು ಕಿಟ್ಟಿ ಅವ್ರನ್ನ ರೇಗಿಸಿದೆ. ಇನ್ನೊಂದು ವಿಚಾರ ಏನಂದ್ರೆ, ಕಿಟ್ಟಿ ಅವರು ನಾನು 3 ಸಿನಿಮಾ ಒಟ್ಟಿಗೆ ಕೆಲಸ ಮಾಡಿದ್ದೀವಿ. ಸೊ ವಿ ಹ್ಯಾವ್ ಅ ವೆರಿ ಗುಡ್ ಬಾಂಡ್. ವಿ ಹ್ಯಾವ್ ಐ ಥಿಂಕ್ ಬಹುಪರಾಕ್ ಆಯಿತು, ಅದಾದಮೇಲೆ ಬುದ್ಧಿವಂತ ಆಯಿತು. ಹೌದು, ಅದು ರಿಲೀಸ್ ಇನ್ನೂ ಆಗಿಲ್ಲ, ಬಟ್ ಆದರೂ ಆ ಸಿನಿಮಾ ಕೆಲಸ ಮಾಡಿದ್ದೀನಿ. ಆ್ಯಂಡ್ ಅಫ್ಕೋರ್ಸ್ ಅಮರ್ಥ. ಸೊ ವಿ ಹ್ಯಾವ್ ಅ ಗ್ರೇಟ್ ರ್ಯಾಪೋ. ಆ್ಯಂಡ್ ಸೊ ಅಮರ್ಥ ಸಿನಿಮಾ ಬಗ್ಗೆ ನಾನು ಮಾತಾಡಬೇಕಂದ್ರೆ, ನನ್ನ ವ್ಲಾಗಲ್ಲಿ ಅಫ್ಕೋರ್ಸ್ ನೋಡಿರ್ತೀರಾ, ನಮ್ಮ ಸಾಂಗ್ ಶೂಟ್ ಟೈಮಲ್ಲಿ ನಾನೊಂದು ವ್ಲಾಗ್ ಮಾಡಿ ಹಾಕಿದ್ದೆ. ನನಗೆ ಈ ಸಿನಿಮಾ ಬಗ್ಗೆ ನಾನು 2 ವರ್ಷದಿಂದ ಯಾರು ಕೇಳಿದ್ರು ನಿಮ್ಮ ಮುಂದಿನ ಕನ್ನಡ ಸಿನಿಮಾ ಚಿತ್ರ ಯಾವುದು ಅಂತ ಕೇಳಿದಾಗೆಲ್ಲ ನಾನು ಅಮರ್ಥ ಅಮರ್ಥ ಅಂತ ಹೇಳ್ಕೊಂಡು ಬರ್ತಿದ್ದೆ. ಯಾವಾಗ ರಿಲೀಸ್ ಅಂತ ಕೇಳ್ತಾನೆ ಇದ್ದು, ಅದಕ್ಕೊಂದು ದಿನ ಬರುತ್ತೆ, ಅವಾಗ ನಾನು ಮಾತಾಡ್ತೀನಿ ಅಂತ. ಅದಾದ್ಮೇಲೆ ಸ್ವಲ್ಪ ಸೈಲೆಂಟ್ ಆದೆ. ಸೊ ಇವತ್ತು ಆ ದಿನ ಬಂದಿದೆ. ಸೆಪ್ಟೆಂಬರ್ 18ನೇ ತಾರೀಕು ಅಮರ್ಥ ಸಿನಿಮಾ ರಿಲೀಸ್ ಆಗ್ತಿದೆ. ನನಗೆ ಗುರು ಸರ್ ಬಗ್ಗೆ ಮಾತಾಡ್ಬೇಕು. ಯಾಕಂದ್ರೆ ಈ 2 ವರ್ಷದ ಜರ್ನಿ ನಾವೇನು ನೋಡ್ತಾ ಬಂದಿದ್ದೀವಿ, ಅದಕ್ಕೆ 10ರಷ್ಟು ಹೆಚ್ಚಾಗಿ ಈ ಒಂದು ಸಿನಿಮಾಗೆ ಒಂದು ಬೆನ್ನೆಲುಬಾಗಿ ನಿಂತು ಈ ಸಿನಿಮಾನ ಮುಗಿಸಿ ಇವತ್ತು ರಿಲೀಸ್ ಹಂತಕ್ಕೆ ತಗೊಂಡು ಬಂದಿರುವಂಥ ಒಂದು ವೀರ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಕನ್ನಡ ಚಿತ್ರರಂಗ ಈ ಕಾಲದಲ್ಲಿ ಸಿನಿಮಾ ಶೂಟಿಂಗ್ ಮಾಡ್ಬೋದು, ಸಿನಿಮಾ ಪಬ್ಲಿಸಿಟಿ ಮಾಡ್ಬೋದು, ಆದರೆ ಸಿನಿಮಾನ ಥಿಯೇಟ್ರಿಗೆ ತಂದು ರಿಲೀಸ್ ಮಾಡಿ ನಿಲ್ಲಿಸೋದಿದೆಯಲ್ಲ, ಅದರಷ್ಟು ಕಷ್ಟ ಒಂದು ನಿರ್ಮಾಪಕನಿಗೆ, ಕನ್ನಡ ನಿರ್ಮಾಪಕನಿಗೆ ಮಾತ್ರ ಆ ಕಷ್ಟ ಗೊತ್ತಿರೋದು. ಸೊ ಗುರು ಸರ್, ನೀವು ನಿಜವಾಗ್ಲೂ ಎಲ್ಲರೂ ಒಂದು ರೌಂಡ್ ಆಫ್ ಅಪ್ಲಾಸ್ ಕೊಡಬೇಕು. ಯಾಕಂದ್ರೆ ಯಾವಾಗಲೂ ಅಂತ ಇರ್ತೀವಿ, ಕನ್ನಡದ ಸಿನಿಮಾಗಳು ಬರಬೇಕು, ಕಂಟೆಂಟ್ ಸಿನಿಮಾಗಳು ಬರಬೇಕು, ನಾವು ಬರೀ ಪರಭಾಷಾ ಸಿನಿಮಾಗಳನ್ನ ಮಾತ್ರ ನೋಡ್ತಿದ್ದೀವಿ ಅಂತೆಲ್ಲ ನಾವು ಕಂಪ್ಲೇಂಟ್ ಮಾಡೋ ಟೈಮಲ್ಲಿ ಒಂದು ಒಳ್ಳೆ ಸಿನಿಮಾನ ನಿರ್ಮಾಣ ಮಾಡಿದ್ದಾರೆ. ಅದಕ್ಕೆ ಬರೀ ನಿರ್ಮಾಣ ಅಲ್ಲ, ನಿರ್ದೇಶನದಲ್ಲಿ ಕೂಡ ಅವರ ಭಾಗ ಇದೆ. ಆ್ಯಂಡ್ ನಮ್ಮ ವಿನಯ್ ಪ್ರೀತಮ್ ಸರ್ ಅವರು ಈ ಕತೆ ನನಗೆ ಹೇಳಿದಾಗ ಎಷ್ಟು ನನಗೆ ಇನ್ನೂ ನೆನಪಿದೆ. ಬಹಳ ಮುಗ್ಧತೆಯಿಂದ ಈ ಕಥೆಯನ್ನು ಅವರು ನರೇಟ್ ಮಾಡಿದ್ರು. ನನಗೆ ಕತೆ ಅಫ್ಕೋರ್ಸ್ ಬಹಳ ಇಷ್ಟ ಆಯಿತು. ನಾನು ಸಿನಿಮಾ ಒಪ್ಕೊಂಡೆ. ಅದಾದಮೇಲೆ ನನಗೆ ಸ್ಕ್ರಿಪ್ಟಲ್ಲಿ ಹಲವಾರು ಚೇಂಜಸ್ ಮಾಡಿದ್ವಿ. ಯಾಕೆ 2 ವರ್ಷ ತಗೋತು ಅಂತ ನೀವು ಕೇಳಿದ್ರೆ, ಸ್ಕ್ರಿಪ್ಟಲ್ಲಿ ನಾವು ಆಸ್ ವಿ ವರ್ ಶೂಟಿಂಗ್ ಯಾವುದೋ ಒಂದನ್ನ ನಮ್ಗೆ ಬೇಡ ಅನ್ನಿಸ್ತು, ಇನ್ನೊಂದನ್ನ ನಾವು ಆ್ಯಡ್ ಮಾಡ್ತಾ ಬಂದ್ವಿ. ಎಲ್ಲಾನು ಸಿನಿಮಾ ಚೆನ್ನಾಗಿ ಆಗಬೇಕು ಅನ್ನೋ ಒಂದು ಕಾರಣಕ್ಕೆ ನಾವು ಮಾಡ್ತಾ ಬಂದಿದ್ದು. ಸೊ ಈಗ ಕೊನೆಗೂ ನಮ್ಮ ಸಿನಿಮಾ ರೆಡಿ ಆಗಿದೆ. ಈಗ ಸೆಪ್ಟೆಂಬರ್ 18ನೇ ತಾರೀಕು ರಿಲೀಸ್ ಆಗಬೇಕು, ರೆಡಿ ಇದೆ. ಸೊ ನಿಮ್ಗೆಲ್ಲರ ಬೆಂಬಲ ಪ್ರೋತ್ಸಾಹನ ನಾನು ಕೇಳ್ತೀನಿ. ಹೈಸ್ಕೂಲ್ ಕಥೆ ಅಂದ್ರೆ ಒಂದು ನಮಗೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಹಾಕಿ ಕರ್ಕೊಂಡು ಬಂದಿದ್ದಾರೆ. ಪಾತ್ರದ ಬಗ್ಗೆ ನಾನು ಹೇಗೆ ವಿವರಿಸೋದು ಅಂತ ನಾನು ಯೋಚನೆ ಮಾಡ್ತಿದ್ದೀನಿ. ಆ್ಯಕ್ಚುಲಿ ಏನಂದ್ರೆ, ಇದು ನಿಮ್ಗೆ ಆಲ್ರೆಡಿ ಗೊತ್ತಿರೋ ಹಾಗೆ ನಾವೆಲ್ಲ ಒಂದಷ್ಟು ಜನ ಒಂದು ಸ್ಕೂಲ್ ಲೈಫಿಂದ ಶುರುವಾಗುವಂಥ ಒಂದು ಕಥೆ ಇದು. ಸೊ ಅಲ್ಲಿಂದ ಎಲ್ಲರ ಜೀವನ ಒಂದೊಂದು ದಿಕ್ಕಿನಲ್ಲಿ ಹೋಗಿರುತ್ತೆ. ಆ ಬೇರೆ 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 ದಿಕ್ಕಿನಲ್ಲಿ ಇರುವಂಥವರೆಲ್ಲ ಒಟ್ಟುಗೂಡಿದಾಗ ಏನಾಗಬಹುದು ಅನ್ನೋದೇ ಕಥೆ. ಸೊ ಅದರಲ್ಲಿ ನನ್ನ ಪಾತ್ರದ ಹೆಸರು ಬಂದು ಲಕ್ಷ್ಮಿ ಅಂತ. ಲಕ್ಷ್ಮಿ ಬಂದು ಒಂದು ಸೆಲ್ಫ್ ಮೇಡ್ ವುಮನ್. ತನ್ನ ಒಂದು ಲೈಫಲ್ಲಿ ಕೆಲವು ಏರುಪೇರುಗಳು ನಡೆದಿರ್ತವೆ. ಅದಕ್ಕೆ ಏನು ಕಾರಣ ಅನ್ನೋದು ಸಿನಿಮಾಲಿ ಗೊತ್ತಾಗುತ್ತೆ. ಆ ಒಂದು ಏರುಪೇರು ಏನಕ್ಕೆ ನಡೆದಿರುತ್ತೆ, ಅದರಿಂದ ಮುಂದೆ ಅವಳ ಜೀವನದಲ್ಲಿ ಏನಾಗುತ್ತೆ, ಅದಕ್ಕೆ ಇವರ ಕ್ಯಾರೆಕ್ಟರ್ ಯಾವ ರೀತಿ, ಇನ್ನೊಂದು ಕ್ಯಾರೆಕ್ಟರ್ ಯಾವ ರೀತಿ, ಸೊ ಎಲ್ಲ ಇಂಟರ್ಲಿಂಕ್ಡ್ ಆಗಿ ಬರುವಂತ ಒಂದು ಕಥೆ ಇದು. ಅಂದ್ರೆ ಇದನ್ನ ಎಕ್ಸ್ಪ್ಲೇನ್ ಮಾಡಿದ್ರೆ ಸುಲಭವಾಗಿ ಎಕ್ಸ್ಪ್ಲೇನ್ ಮಾಡಕ್ಕಾಗದೇ ಇರುವಂತ ಒಂದು ಕ್ಯಾರೆಕ್ಟರ್ ಅಂತಾನೆ ಹೇಳ್ಬೋದು. ಇದಷ್ಟೇ ನನಗೆ ಪರ್ಮಿಷನ್ ಕೊಟ್ಟಿರೋದು ಹೇಳೋದಕ್ಕೆ. ಸಾಕು ಸರ್, ಇನ್ನೇನಿದ್ರು ಅದು ಕೆಲವು ಸತಿ ಏನಾಗಿದೆ, ಕೆಲವು ಕ್ಯಾರೆಕ್ಟರ್ಗಳ ಬಗ್ಗೆ ನಾವು ತಕ್ಕಂತ ಹೇಳ್ಬಿಡ್ಬೋದು, ಈ ರೀತಿ ಆ ರೀತಿ ಅಂತ. ಕೆಲವು ಸಿನಿಮಾಗಳಲ್ಲಿ ಪಾತ್ರದ ಬಗ್ಗೆ ವಿವರಿಸೋದಕ್ಕಿಂತ ಸಿನಿಮಾ ಅಲ್ಲಿ ಅದನ್ನ ನೋಡಿದ್ರೆ ಬೆಟರ್ ಇರುತ್ತೆ ಅಂತಾನೆ ನನಗೆ ಅನ್ಸುತ್ತೆ. ಸೊ ಆ ರೀತಿಯ ಒಂದು ಪಾತ್ರ ಅಮರ್ಥದಲ್ಲಿ ನಾನು
ಮುಖ್ಯವಾಗಿ ಒಂದು ವಿಷಯ ನಾನು ಮರ್ತೆ ಅಂತ ಹೇಳಲ್ಲ, ನನ್ನ ಪ್ರಮಾದ ಆಗಿದೆ. ಈ ಸಿನಿಮಾ ಮಾಡಬೇಕು ಅಂತ ನಾನು ನಿರ್ಧಾರ ಮಾಡಿದಾಗ ನನಗೆ ಮುಖ್ಯ ನಿರ್ಮಾಪಕರಾಗಿ ಡಾಕ್ಟರ್ ಕಲ್ಯಾಣ ಸದಾಶಿವ ಶೆಟ್ಟಿ ಅವರ ಸಹಕಾರ. ಅವರು ನಿಜವಾಗಿ ಹೇಳಬೇಕಂದ್ರೆ ಅವರು ಮುಖ್ಯ ನಿರ್ಮಾಪಕರು, ಅವ್ರ ಜೊತೆ ಸೇರಿಕೊಂಡು ನಾನು ಮಾಡಿರೋದು. ಇದನ್ನ ತಾವೆಲ್ಲರೂ ಪತ್ರಕರ್ತ ಮಾಧ್ಯಮದವರು ಗಮನಿಸಬೇಕು. ದಯವಿಟ್ಟು ಇದು ಪ್ರಮಾದ ಅಷ್ಟೇ, ನಾನು ಮರ್ತಿದ್ದಲ್ಲ, ಅದನ್ನ ಹೇಳಬೇಕಾಗಿತ್ತು, ಈಗ ಹೇಳಿದೆ, ಕ್ಷಮಿಸಿದೆ. ಶುಭವಾಗಲಿ. ಇಬ್ರು ನಿಖರವಾಗಿ ಮಾತಾಡುವಂತ ಒಬ್ಬ ವ್ಯಕ್ತಿ ತಮ್ಮಣ್ಣ ಶೆಟ್ಟಿ. ಇವರು ನಮ್ಮ ಸಿನಿಮಾದಲ್ಲಿ ಇವರು ತುಂಬಾ ಇವರ ರೀಲ್ಸ್ಗಳು, ತುಂಬಾ ಇವರ ಸಬ್ಜೆಕ್ಟ್ಗಳು ದಕ್ಷಿಣ ಕನ್ನಡ ಕರಾವಳಿ ಭಾಗದಲ್ಲಿ ತುಂಬಾ ಫೇಮಸ್ ಆಗಿ ಓಡ್ತಾ ಇದೆ. ಅಂತ ಒಬ್ಬ ವ್ಯಕ್ತಿ ನಮ್ಮ ಆತ್ಮೀಯರು, ಅವರು ನಮ್ಮ ಸಿನಿಮಾದಲ್ಲಿ ಒಂದು ಚಿಕ್ಕ ಪಾತ್ರ ಮಾಡಿದ್ದಾರೆ. ಅವರಿಂದ ಒಂದು ಎರಡು ಮಾತುಗಳನ್ನ ಆಡಿಸ್ಬೇಕು ಅಂತ ನನ್ನ ಅಭಿಪ್ರಾಯ. ಎಲ್ರಿಗೂ ನಮಸ್ಕಾರ. ನಾನು ಸಿನಿಮಾದ ಬಗ್ಗೆ ಮಾತಾಡೋಲ್ಲ. ತುಳುನಾಡ ಧರ್ಮದೇವಗಳು ಈ ಚಿತ್ರವನ್ನು ಒಂದಷ್ಟು ಯಶಸ್ವಿಯಾಗಿ ಮತ್ತು ದಾಖಲೆ ನಿರ್ಮಾಣ ಮಾಡಿರೋ ಅನೇಕ ದಾಖಲೆಗಳನ್ನು ಮುರಿದು ಒಂದು ಬೇರೆ ಒಂದು ದಾಖಲೆ ನಿರ್ಮಾಣ ಮಾಡುವ ರೀತಿಯಲ್ಲಿ ಆಗಲಿ ಅಂತ ಪ್ರಾರ್ಥಿಸ್ತಾ, ಜೊತೆಗೆ ಕಳೆದೊಂದು 5-6 ವರ್ಷಗಳಿಂದ ನಾವು ನೋಡ್ತಾ ಇದ್ದೇವೆ, ಒಂದು ಮುಂಚಿನ ಸಿನಿಮಾಕ್ಕೆ ಬರುವಂಥ ಜನಗಳು ಆ ಸಿನಿಮಾದ ಎದುರಿನೊಂದು ಜಾತ್ರೆ, ಜನಜಾತ್ರೆ, ಸಿನಿಮಾ ನೋಡುವ ತವಕ, ಅದೆಲ್ಲವೂ ಈ ಅಮರ್ಥ ಸಿನಿಮಾದ ಮುಖಾಂತರ ಮತ್ತೊಮ್ಮೆ ಬರಲಿ. ನಾವು ನೋಡಿದ ಸುಮಾರೊಂದು 7-8 ವರ್ಷಗಳ ಹಿಂದಿನ ಚಿತ್ರರಂಗದ ರೀತಿ ಮತ್ತೊಮ್ಮೆ ಬರಲಿ. ಅಮರ್ಥ ಚಿತ್ರ ಬಹುಶಃ ಒಂದು ಮನೋರಂಜನೆಯ ಜೊತೆಗೆ ಮನ ಪರಿವರ್ತಿಸುವ ಒಂದು ಚಿತ್ರ ಆಗಿದೆ. ಅನೇಕ ಕಡೆಗಳಲ್ಲಿ ಬೇರೆ ಬೇರೆ ರೀತಿಯ ಇವತ್ತು ಪ್ರಸ್ತುತ ಕಾಲಘಟ್ಟದಲ್ಲಿ ನಡೆಯುವಂಥ ಮಾರ್ಗದರ್ಶನಗಳಿಲ್ಲದ ಮಾನವೀಯತೆ, ಇದೆಲ್ಲವೂ ಈ ಚಿತ್ರದಲ್ಲಿ ಒಂದು ವಿಶೇಷವಾಗಿ ಬಂದಿದೆ. ಒಂದು ಅರ್ಥದಲ್ಲಿ ಒಂದು ನವಿರಾದ ಕತೆ, ಉತ್ತಮವಾದ ಸಂಗೀತ, ಎಲ್ಲರ ಪಾತ್ರಗಳು ತುಂಬ. ಅದಕ್ಕಿಂತಲೂ ಖುಷಿ ಈಗ ನಮಗೆ ನಮ್ಮ ಮೇಘನ್ ರಾಜ್ರವರು ಬಹುಶಃ ಈಗೆಲ್ಲ ನಾವು ದಿನ ಮಾತಾಡುವವರು ತುಂಬ ಕೇಳ್ತಾ ಇದ್ದಾರೆ, ಮನೆಯಲ್ಲಿ ಮನೆ ಮಗಳಾಗುವ ರೀತಿಯಲ್ಲಿ, ಆ ರೀತಿಯಲ್ಲಿ ಇಡೀ ಬಹುಶಃ ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇವರ ಬಗ್ಗೆ ದಿನ ಮಾತಾಡೋ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈಗ ಕ್ವಾಟ್ಲೆ ಈ ಕಿಚನಿಂದ ಆ ಬಹುಶಃ ಇದು ರೀತಿಯಲ್ಲಿ ಅದೇ ರೀತಿಯಲ್ಲಿ ನಮಗೂ ಅದರ ಈ ಸಮಯದಲ್ಲಿ ಅವರಿಗೆ ಈ ಒಂದು ಅತ್ಯುನ್ನತ ಯಶಸ್ಸು ಬಂದದ್ದು ಒಂದು ಅಮರ್ಥ ಚಿತ್ರದ ಭಾಗ್ಯ ಅಂತ ನಾವು ತಿಳ್ಕೊಳ್ತೇವೆ. ಹಾಗೆ ಬಹುಶಃ ಎಲ್ಲರ ನಟನೆ ಚೆನ್ನಾಗಿದೆ. ಇಷ್ಟೇ ನಮ್ಮ ತುಳುನಾಡ ಧರ್ಮದೇವಗಳು, ದೇವರುಗಳು ಎಲ್ಲರೂ ಈ ರೀತಿಯಲ್ಲಿ ಇದರಲ್ಲಿ ಒಂದೊಂದು ಮಾಡಿದ ಪಾತ್ರದ ಪ್ರತಿಯೊಂದು ಪ್ರತಿಭೆಯು ಉನ್ನತವಾಗಿ ಬೆಳಗಲಿ, ಎಲ್ಲರೂ ಬೆಳಗಲಿ, ಒಳ್ಳೆ ರೀತಿಯಲ್ಲಿ ನಡೀಲಿ, ಎಲ್ಲರ ಸಹಕಾರ ಇರಲಿ. ನೆನಪಿಡುವಂಥ ಅನೇಕ ನಮ್ಮ ರಾಜ್ಕುಮಾರ್ ಸರ್ ಅವರ ಅನೇಕ ಚಿತ್ರಗಳು ಇವತ್ತು ಯಾವುದು ಅಚ್ಚಳಿಯದೆ ಮನಸ್ಸಲ್ಲಿ ಉಳಿದಿವೆ, ಅದೇ ರೀತಿಯಲ್ಲಿ ಎಲ್ಲರ ಮನೆಯದಲ್ಲಿ ಇದೊಂದು ಅಚ್ಚಳಿಯದೆ ಉಳಿಯುವಂಥ ಒಂದು ದಾಖಲೆ ನಿರ್ಮಾಣ ಮಾಡುವಂಥ ಚಿತ್ರ ಆಗಲಿ ಅಂತ ನಾನು ಧರ್ಮದೇವರಿಗೆ ಪ್ರಾರ್ಥಿಸ್ತಾ ನನಗೆ ಅವಕಾಶ ನೀಡಿದ್ದಕ್ಕೆ ಕೃತಜ್ಞತೆ ಸಲ್ಲಿಸುತ್ತಾ ನನ್ನ ಮಾತಿಗೆ ಪೂರ್ಣ ವಿರಾಮ. ಅವ್ರು ಹೇಳಿದ್ರಲ್ಲ, ಅದಕ್ಕೆ ಸ್ವಲ್ಪ ನಾನು ಒಪ್ಪಿಕೊಂಡೆ ಅಷ್ಟೇ. ಸರ್ ಇದು ಬರೀ ಕನ್ನಡ ಮಾತ್ರನಾ ಸರ್? ಈಗ ಸದ್ಯ ಕನ್ನಡ ತಂದ್ಕೊಂಡಿದ್ವಿ, ಬೇರೆ ಬೇರೆ ವಿಚಾರಗಳು ಮಾತುಕತೆ ನಡೀತಾ ಇದೆ, ಗೊತ್ತಿಲ್ಲ ಯಾವ ತರ. ಯಾಕಂದ್ರೆ ಈ ಸಾಂಗ್ ಲಿರಿಕ್ಸ್ ನೋಡಿದ್ರೆ ಸ್ಪಷ್ಟವಾಗಿ ಗೊತ್ತಾಗೋದೇ ಇಲ್ಲ. ತುಂಬ ಸ್ಪೀಡಾಗಿ ಬೇರೆ ಲ್ಯಾಂಗ್ವೇಜ್ ಮ್ಯೂಸಿಕ್ ಮಾಡಿದ್ರೆ ಡಬ್ ಮಾಡ್ತಾರಲ್ಲ ಆ ಥರ ತುಂಬ ಸ್ಪೀಡಾಗಿತ್ತು. ಹಾಗಾಗಿ ಅಕ್ಷರ ಅರ್ಥ ಆಗ್ತಾ ಇರಲಿಲ್ಲ. ನೀವು ಹೇಳಿದ ಮಾತು ಇಲ್ಲಿ ಯಾಕೆ ಹಾಗೆ ಅನಿಸ್ತು ಅಂತ ನನಗೆ ಗೊತ್ತಿಲ್ಲ. ಮೇ ಬಿ ಇದು ಇರ್ಬೋದೇನೋ. ಬಟ್ ಮ್ಯೂಸಿಕ್ ಮ್ಯೂಸಿಕ್ ಜೋನರ್ ನಾವು ಬೇರೆ ಭಾಷೆನೂ ಗಮನ ಮಾಡಿದ್ರೆ ಇದೆ, ಬೇರೆ ಭಾಷೆಗಳು ಹೋಗೋಣ ಅನ್ನೋದಿದೆ. ಬಟ್ ಅಗೇನ್ ಅದು ಸಂಪರ್ಕಗಳು, ಸರಿಯಾದ ಸಂಪರ್ಕಗಳು ಸಿಗಬೇಕು, ಸರಿಯಾದ ಮಾರ್ಕೆಟ್ ಸಿಕ್ಕಿದ್ರೆ ಮಾತ್ರ ನಾವು ಹೋಗ್ತೀವಿ. ತುಳು ಖಂಡಿತ ಮಾಡಿದ್ವಿ, ಯಾಕಂದ್ರೆ ತುಳು ಭಾಷೆನ ಗಮನದಲ್ಲಿ ಇಟ್ಕೊಂಡು ಮಾಡೇ ಇಲ್ಲ. ಕನ್ನಡದಲ್ಲಿ ಮಾಡಿದ್ದೀವಿ, ಮತ್ತೆ ಕನ್ನಡದಲ್ಲಿ ಮಾಡಿದ್ವಿ ಅಂದ್ರೆ ತುಳು ಭಾಷೆಯ ಬಹಳಷ್ಟು ಕಲಾವಿದರಿದ್ದಾರೆ. ಅಂದ್ರೆ ಅವರು ಕನ್ನಡ ಚಿತ್ರರಂಗದಲ್ಲಿ ಗುರುತಿಸಿಕೊಂಡಿರುವಂತ ಕಲಾವಿದರು. ಅವರೇನು ತುಳು ಭಾಗದ ಕಲಾವಿದರು ಅನ್ನೋದು ಸಪರೇಷನ್ ಏನಿಲ್ಲ. ಅವರು ಇಲ್ಲಿ ಭಾಗದಲ್ಲಿ ಗುರುತಿಸಿಕೊಂಡ ಕಲಾವಿದರು ತುಂಬಾ ಜನ ಇದ್ದಾರೆ. ಅದು ನಮ್ಮ ಒಂದು ವಿಶೇಷತೆ ಅಂತ ಹೇಳ್ಬೋದು. ನಿಮ್ಮ ಚೈಲ್ಡ್ಹುಡ್ ಆರ್ಟಿಸ್ಟ್ ಕೈಬಿಡಿ, ಯಾಕೆ ಅವ್ರು ಬಂದಿರಲ್ಲ ಈಗ ಅವರೊಬ್ಬರು ಕರೀರಿ. ಆರಾಧನಾ ಭಟ್ ಇವರು, ಉಷಕ್ಕ ಚೈಲ್ಡ್ಹುಡ್ ಉಷಾ ಮೇಡಮ್ ನೀವು ಬನ್ನಿ. ಅಶೋಕ್ ಹೆಗ್ಡೆ ಅವರು ಇದ್ದಾರೆ. ಒಂದು
ನೀವು ಒಂದು ಪ್ರಶ್ನೆಗಳು ಕೇಳಾಗಿದೆ ಅವರನ್ನು ಇಲ್ಲ ಕೇಳಿ. ಇಲ್ಲ ಪ್ರಶ್ನೆ ಆಯ್ತು, ಅವರೊಬ್ಬರು ಮಾತಾಡಲಿ ಅವರೊಬ್ಬರು. ಓಕೆ ಓಕೆ. ಇವರು ನಮ್ಮ ಹೀರೋಯಿನ್ ಬಾಲ್ಯದ ಪಾತ್ರವನ್ನು ಅದೇ ನಿಭಾಯಿಸಿದ್ದಾರೆ. ಅವ್ರನ್ನ ಕರೆದ್ರಲ್ಲ ಬಾಲ್ಯದಲ್ಲೇ ಅರಳಿದ ಪ್ರತಿಭೆ. ಚಂದ್ರ ಬಂದಿದೆ ಅಂತ. ಓಕೆ, ಮೊದಲನೇದಾಗಿ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ. ನನ್ನ ಹೆಸರು ಆರಾಧನಾ ಭಟ್ ಅಂತ. ಮತ್ತೆ ಮತ್ತೆ ಈ ವೇದಿಕೆಗೆ ಬರೋದಕ್ಕೆ ತುಂಬಾ ಖುಷಿ ಆಗ್ತಿದೆ. ನಿಮ್ಮೆಲ್ಲರ ಭೇಟಿ ತುಂಬಾ ಇನ್ನಷ್ಟು ಸಂತೋಷ ಸಿಗ್ತಾ ಇದೆ. ಎಸ್, ಈ ಸಿನಿಮಾ ತುಂಬಾ ಎಕ್ಸೈಟ್ ಆಗಿದ್ದೀನಿ. ಯಾಕೆಂದ್ರೆ ಮ್ಯಾಮ್ ಹೇಳಿದಾಗೆ ಮ್ಯಾಮ್ನ ಪಾತ್ರದ ಹೆಸರು ಲಕ್ಷ್ಮಿ ಆದರೆ ನಾನು ಪುಟ್ ಲಕ್ಷ್ಮಿ. ಸೊ ಈ ಸಿನಿಮಾದಲ್ಲಿ ಒಂದು ಒಳ್ಳೆ ಕ್ಯೂಟ್ ಆಗಿರುವಂತಹ ಒಂದು ಸ್ಕೂಲ್ ಸ್ಟೋರಿ ಹೋಗುತ್ತೆ. ಅದ್ರ ಜೊತೆಗೆ ಸ್ಟ್ರಿಕ್ಟ್ ಫಾದರ್, ಹಾಗೆ ಉಷಾ ಮ್ಯಾಮ್ ಜೊತೆನೂ ಆ್ಯಕ್ಟ್ ಮಾಡಿ ತುಂಬ ಖುಷಿ ಆಯಿತು. ಸ್ಟ್ರಿಕ್ಟ್ ಮದರ್, ಹಾಗೆ ಎಲ್ಲರೂ ಒಂದು ಕ್ಯೂಟ್ ಓಕೆ ಸ್ಟೋರಿ ಹೇಳೋಂಗಿಲ್ಲ ಅಲ್ಲ, ಯಾ ತುಂಬಾ ಚೆನ್ನಾಗಿ ಬಂದಿದೆ ಸಿನಿಮಾ. ಒಳ್ಳೆ ಕತೆ, ಹಾಗೆ ಒಂದು ಒಳ್ಳೆ ಲೊಕೇಶನ್ ಕೂಡ. ನೀವು ಈ ಸಿನಿಮಾ ನೋಡಿದಾಗ ನಿಮ್ಮ ಬಾಲ್ಯ ಅಂತ ನೆನಪಾಗೋದು ಗ್ಯಾರಂಟಿ. ನನಗಂತೂ ನನ್ನ ಕ್ಯಾರೆಕ್ಟರ್ ನೋಡಿದಾಗ ಎಲ್ಲ ಬ್ಯೂಟಿಫುಲ್ ಗರ್ಲ್ಸ್ ನನಗೆ ನಿಮ್ಮ ಓಲ್ಡ್ ಏಜ್ ಹಾಗೆ ನಿಮ್ಮ ಸ್ಕೂಲ್ ಡೇಸ್, ಆ ಒಂದು ಲವ್ ಸ್ಟೋರಿ ಆಗಿರಲಿ, ಫ್ರೆಂಡ್ಶಿಪ್ ಆಗಿರಲಿ, ಹೋಮ್ವರ್ಕ್, ಎಕ್ಸಾಮ್ ಟೆನ್ಷನ್ಸ್ ಅದೆಲ್ಲ ಮತ್ತೆ ನೀವು ರಿಕಾಲ್ ಮಾಡೋದಂತೂ ಖಂಡಿತ. ಸೊ ನಮ್ಮ ಸಿನಿಮಾ ಅಮರ್ತ, ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಮುಂಚೆನೇ ಈ ಸಿನಿಮಾ ಶೂಟ್ ಆಗಿತ್ತು. ಈ ಸಿನಿಮಾ ಆದ್ಮೇಲೆ ಮಹಾನಟಿ ಬಂತು. ಅದಾದ್ಮೇಲೆ ಅದೇ ಈಗ ಬೇರೆ ಸಿನಿಮಾ ಮಾಡಿ. ಒಳ್ಳೇದಾಗಿ ಇನ್ನೂ ಹೆಚ್ಚು ಸಿನಿಮಾಗಳು ಸಿಗ್ಲಿ. ಥ್ಯಾಂಕ್ ಯು. ಇನ್ನೊಂದು ವಿಶೇಷ ವಿಚಾರ, ನಮ್ಮದ್ರಲ್ಲಿ ಒಂದು ಹಾಡು ಇನ್ನು ಮುಂದಕ್ಕೆ ನಾವು ಆ ಹಾಡನ್ನ ರಿಲೀಸ್ ಮಾಡ್ತಾ ಇದ್ವಿ. ಆ ಹಾಡು ಕಿಟ್ಟಿ ಮತ್ತು ಮೇಘ್ನಾ ಅವ್ರ ಮೇಲೆ ಆ ಹಾಡು ಚಿತ್ರೀಕರಣ ಆಗಿದೆ. ಆ ಹಾಡನ್ನ ನಮಗೆ ಪ್ರಪ್ರಥಮವಾಗಿ ಹಾಡನ್ನ ನಿರ್ದೇಶನ ಮಾಡಿದಂಥವರು, ಹಾಡನ್ನ ರಚನೆ ಮಾಡಿ ಹಾಡಿದವರು ಪಂಚಮ್ ಜಿ ಅವರು, ಸಂಗೀತ ನಿರ್ದೇಶಕರವರು. ಅವ್ರನ್ನ ವೇದಿಕೆ ಮೇಲೆ ಕರೆದು ನಾನು ನಿಮ್ಮ ಮುಂದೆ ಪರಿಚಯಿಸ್ತಾ ಇದ್ದೀನಿ. ಪಂಚಮ್ ಜಿ ಅವರು ದಯವಿಟ್ಟು ವೇದಿಕೆ ಮೇಲೆ. ಪಂಚಮ್ ಜಿ ಅವರು ಉತ್ತಮವಾದ ಒಬ್ಬ ಸಂಗೀತಗಾರ ಹಾಗೂ ಒಬ್ಬ ಒಳ್ಳೆ ಹಾಡುಗಾರ. ಅವ್ರ ಬಾಯಿಂದನೇ ನಮ್ಮ ಸಿನಿಮಾದಲ್ಲಿ ಅವರಿಗೆ ಸಿಕ್ಕಿದಂಥ ಅವಕಾಶದ ಬಗ್ಗೆ ಹೇಳ್ಕೊಟ್ರೆ ಒಳ್ಳೆಯದು. ಆಕ್ಚುಲಿ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಇರೋ ಎಂದೆಂದಿಗೂ ಕನ್ನಡವಾಗಿರೋ ಅಂತ ಹೇಳ್ತಾ ನನ್ನ ಮಾತನ್ನು ಶುರು ಮಾಡ್ತೀನಿ. ಈಗ ಸೆಂಟರ್ ಬನ್ನಿ, ಸೆಂಟರ್. ನನ್ನ ಮತ್ತೆ ಗುರು ಸರ್ ಅವರ ಪರಿಚಯ ಹೇಗೆ ಅಂದ್ರೆ, ಪುಟ್ಟಕ್ಕನ ಮಕ್ಕಳು ಟೈಟಲ್ ಟ್ರ್ಯಾಕ್ ನಾನೇ ಹಾಡಿದ್ದು. ಹಾಗಾಗಿ ಸರ್ ಭೇಟಿ ಮಾಡಿ ಒಂದ್ಸರಿ ಕಾಲೇಜ್ ಮಾತಾಡಿ ತುಂಬಾ ಇಷ್ಟ ಆಯ್ತು ನಮ್ಮ ಹಾಡು, ಆ ಸೀರಿಯಲ್ ಹಾಡಿದಂತ ಅಂತ ಅಂದ್ರೆ ಸೀರಿಯಲ್ ಹಾಡಿರುವಂತ ತುಂಬಾ ಚೆನ್ನಾಗಿದೆ ಅಂತ ಹೇಳಿ ಅಪ್ರಿಷಿಯೇಟ್ ಕೂಡ ಮಾಡಿದ್ರು. ಅದಾದ ನಂತರ ಒಂದು ಕೆಲವೇ ದಿನದಲ್ಲಿ ನನಗೆ ಫೋನ್ ಮಾಡ್ತಾರೆ, ಗುರು ಸರ್ ಒಂದು ವಿಷಯ ಮಾತಾಡಬೇಕು, ನಿಮ್ಮ ಹತ್ರ ಬನ್ನಿ ಅಂತ. ನಾನು ಒಂದಷ್ಟು ಇಂಡಿಪೆಂಡೆಂಟ್ ಹಾಡಿನ ಮುಖಾಂತರ ಒಂದಷ್ಟು ಹಾಡುಗಳನ್ನ ರಿಲೀಸ್ ಮಾಡೋಣ ಅನ್ನೋ ಪ್ಲಾನ್ ಇತ್ತು. ಗುರು ಸರ್ ಇಲ್ಲ, ಒಂದು ಹಾಡು ನೀವು ಮಾಡ್ಕೊಡ್ಬೇಕು, ಒಂದು ಅದ್ಭುತವಾದ ಮೆಲೋಡಿ ಸಾಂಗ್ ನೀವು ಮಾಡ್ಕೊಡಿ ಅಂದ್ರೆ, ಅದಕ್ಕಿಂತ ಮುಂಚೆ ನಾನು ಹಾಡಿರೋ ಹಾಡು ಒಂದಿದೆ, ಇದರಲ್ಲಿ ನಾನೇ ಕಂಪೋಸ್ ಮಾಡಿ ಹಾಡಿರೋ ಸಾಂಗು ಇನ್ನೊಂದಿದೆ. ಸೊ ಥ್ಯಾಂಕ್ ಯು ಸೋ ಮಚ್ ಹೇಳೋದಕ್ಕೆ ಇಷ್ಟಪಡ್ತೇನೆ. ಯಾಕಂದರೆ ಗುರು ಸರ್ ಅಷ್ಟು ಸಪೋರ್ಟಿವ್ ಮಾಡಿ ಸ್ವಲ್ಪ ನಮ್ಮ ಕಾಟನೂ ಪಡ್ಕೊಂಡಿದ್ದಾರೆ. ಸಾರಿ ಸರ್ ಅಂದರೆ ಕೆಲಸದ ವಿಚಾರದಲ್ಲಿ ಪ್ರೀತಿ ವಿಶ್ವಾಸದಿಂದ ಸಣ್ಣ ಪುಟ್ಟ ಕಿರಿಗಳಾಗಿದೆ, ಇಲ್ಲ ಅಂತ ಹೇಳಲ್ಲ. ಬಟ್ ಅವ್ರಿಗೆ ತುಂಬ ಒಳ್ಳೆ ಜಡ್ಜ್ಮೆಂಟ್ ಇದೆ ಮೇಜರ್ ಆಗಿ. ಆ್ಯಂಡ್ ಫಸ್ಟ್ ಟೈಮ್ ಅಂದರೆ ಸರ್ ಹೇಳಿದಾಗ ಮೇಘನಾ ಮೇಡಮ್ ಹಾಗೆ ಶ್ರೀನಗರ ಕಿಟ್ಟಿ ಅಣ್ಣವರು ಇರ್ತಾರೆ ಅಂತ ಹೇಳಿದ ತಕ್ಷಣ ನಮಗೆ ಖುಷಿ ಆಯಿತು. ಸೊ ಅವರಿಬ್ಬರನ್ನು ಒಂದು ಇಮ್ಯಾಜಿನೇಷನ್ ಇಟ್ಕೊಂಡು ಆ ಥರದೊಂದು ಹಾಡನ್ನ ಕಂಪೋಸ್ ಮಾಡಿ ನಾನು ಮತ್ತು ಆಶಾ ಭಟ್ ಇಬ್ಬರು ಹಾಡಿದ್ದೀವಿ. ಇನ್ನೇನು ಕೆಲವೇ ದಿನಗಳಲ್ಲಿ ಅದು ರಿಲೀಸ್ ಆಗುತ್ತೆ. ಆ್ಯಂಡ್ ಥ್ಯಾಂಕ್ಸ್ ಟು ಆಲ್ ದ ಟೀಮ್, ನನ್ನನ್ನು ನಂಬಿ ಈ ಒಂದು ಹಾಡನ್ನ ಕಂಪೋಸ್ ಮಾಡಿ ಹಾಡಿ ಕೊಡೋದಕ್ಕೆ ಅವಕಾಶ ಮಾಡಿಕೊಟ್ಟಿರೋ. ಹಾಗೆ ಲಿರಿಕ್ಸ್ ಕೂಡ ಅಪೂರ್ವ ಡಿಸಲ್ವಾ ಅಂತ ಹೇಳಿ ಅವ್ರು ಬರ್ದಿರೋದು. ಸೊ ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸರ್. ನಾವು ಕರೆದಿದ್ದೀವಿ, ನಮ್ದು ಒಂಥರ ಫ್ಯಾಮಿಲಿ ಪ್ಯಾಕ್, ಎಲ್ಲರೂ ನಾವೆಲ್ಲರೂ ಇರ್ತೀವಿ. ಸೊ ಅಪ್ಪ ಥ್ಯಾಂಕ್ ಯು ವೆರಿ ಮಚ್ ಇವತ್ತು ಗೆಸ್ಟ್ ಆಗಿ ಬಂದು. ಸರ್ ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ. ಸೊ ನಮ್ಮ ಎಂಟೈರ್ ತಂಡದಿಂದ ಅಪ್ಪಗೆ ಮತ್ತೆ ನಿರ್ದೇಶಕರಿಗೆ ಥ್ಯಾಂಕ್ಸ್ ಅ ಲಾಟ್ ಫಾರ್ ಕಮಿಂಗ್ ಅಂಡ್ ಗ್ರೇಸಿಂಗ್ ದಿ ಒಕೇಶನ್. ಇಲ್ಲ ಇಲ್ಲ, ನಾವು ಪ್ರಾಪರ್ ಪೋಸ್ಟರ್ ಫಾರ್ ನೆಪೋಟಿಸಮ್ ನಾವೇ. ಇಲ್ಲ, ಜೋಕ್ಸ್ ಅಪಾರ್ಟ್, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಅನಿರೀಕ್ಷಿತವಾದ ಅತಿಥಿ ಇಲ್ಲಿ ಸುಂದರ ಸರ್ ಕರ್ಕೊಂಡು. ನನ್ನ ಹೆಸರು ವೆಂಕಟ್ ಭಾರದ್ವಾಜ್ ಅಂತ. ಇನ್ನೇನು ಒಂದು 15 ಹದಿನೈದರಲ್ಲಿ ನನ್ನ ಸಿನಿಮಾ ರಿಲೀಸ್ ಆಗ್ತಾ ಇದೆ, ಶಾಶ್ವಿತ್ ಅಂತ. ನಮ್ಮ ತಂದೆಯವರು ಸಿ ವಿ ಶಿವಶಂಕರ್ ಅಂತ. ಸಿರಿವಂತನಾದರೂ ಕನ್ನಡ ನಾಡಲ್ಲಿ ನೆರವೇ ಸುಮಾರು ಹಾಡುಗಳು ಬರೆದಿರೋ ದೊಡ್ಡ ಮಗನು.
ಸೊ ಇಲ್ಲಿ ಮೊದಲು ನನಗೆ ತುಂಬ ಖುಷಿ ಆಯ್ತು ಏನಂದರೆ ಬಂದ ತಕ್ಷಣ ಒಂದು ವಿಜುವಲ್ಸ್ ನೋಡಿದೆ ಅಮರ್ತ್ಯ, ಅದು ತುಂಬ ಚೆನ್ನಾಗಿ ಬಂದಿದೆ, ಮೇಕಿಂಗ್ ಎಲ್ಲ ಚೆನ್ನಾಗಿ ಬಂದಿದೆ, ಮತ್ತು ಎಲ್ಲರೂ ತುಂಬ ಚೆನ್ನಾಗಿ ಕಾಣ್ತಾ ಇದ್ದಾರೆ ಸಿನಿಮಾದಲ್ಲಿ. ಸೊ ಇದು ಒಂದು ಒಳ್ಳೆ ಮಟ್ಟಕ್ಕೆ ಯಶಸ್ಸಾಗುತ್ತೆ ಅನ್ನೋದು ಒಂದು ನನಗೆ ತೋರಿಸ್ತಾ ಇದೆ. ಅದಕ್ಕೋಸ್ಕರ ಅಮರ್ತ್ಯ ಟೀಮ್ ಕಂಗ್ರ್ಯಾಚುಲೇಷನ್ ಹೇಳ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಸರ್, ನಿಮಗೂ ಅದೇ ಶುಭಾಶಯವನ್ನು ನಾವು ಮರುಸಲ್ಲಿಸ್ತಾ ಇದ್ವಿ. ನಿಮ್ಮ ಸಿನಿಮಾನು ಅದೇ ರೀತಿ ಯಶಸ್ವಿಯಾಗಲಿ ಅಂತ ಆಶಿಸ್ತಾ ಇದ್ದೀನಿ. ಧನ್ಯವಾದಗಳು. ಇಲ್ಲಿಗೆ ಅಮರ್ತ್ಯ ಸಿನಿಮಾದ ಮೊಟ್ಟ ಮೊದಲ ಪತ್ರಿಕಾಗೋಷ್ಠಿ ಮುಕ್ತಾಯವಾಗ್ತಾ ಇದೆ. ಸಿನಿಮಾ ಸೆಪ್ಟೆಂಬರ್ 18ನೇ ತಾರೀಕು ರಿಲೀಸ್ಗೆ ರೆಡಿ ಆಗಿದೆ. ಸೊ ಒಳ್ಳೇದಾಗ್ಲಿ.